ಕೊರೋನಾ ಲಾಕ್ಡೌನ್ ಬಳಿಕ ಸರ್ಕಾರದ ಆದೇಶದ ಪ್ರಕಾರ ಹಾಗೂ ಕಾಜಿ ಅಸಯ್ಯದ್ ಜಿಫ್ರಿ ಮುತ್ತುಕೋಯ ತಂಗಳವರ ನಿರ್ದೇಶನದಂತೆ ಉದ್ಯಾವರ ಸಾವಿರ ಜಮಾತ್ನ ಅಧೀನದಲ್ಲಿರುವಂತಹ 13 ಮೊಹಲ್ಲಾಗಳ ಮಸೀದಿಗಳಲ್ಲೂ ಜುಮಾ ನಮಾಜ್ಗಳು ನೆರವೇರಿದವು. ಇದರಂತೆ ತೂಮಿನಾಡು ಅಲ್-ಫತಾ ಜುಮಾ ಮಸೀದಿಯಲ್ಲಿ ನಡೆದಂತಹ ಜುಮಾ ನಮಾಜ್ಗೆ ಸದ್ರಿ ಮಸೀದಿ ಖತೀಬ್ ಅಬ್ದುಲ್ ರೆಹಮಾನ್ ಹರ್ಷದಿ ನೇತೃತ್ವವನ್ನು ನೀಡಿದರು. ಸರ್ಕಾರದ ನಿರ್ದೇಶನಾನುಸಾರ ಕೋವಿಡ್ ನಿಬಂಧನೆಗಳನ್ನು ಪಾಲಿಸಿಕೊಂಡು ಕಮಿಟಿ ಸದಸ್ಯರು ಸಕ್ರಿಯವಾಗಿ ಭಾಗವಹಿಸಿ 100 ಮಂದಿಗೆ ಮಾತ್ರ ನಮಾಜ್ಗೆ ಅವಕಾಶವನ್ನು ನೀಡಿದ್ರು. ಈ ಮೂಲಕ ನಮಾಜನ್ನು ನಿರ್ವಹಿಸಲಾಯಿತು. ಉದ್ಯಾವರ ಕೇಂದ್ರ ಮಸೀದಿಯಲ್ಲಿ ನಡೆದಂತಹ ಜುಮಾ ನಮಾಜ್ಗೆ ಅಬೂಬಕರ್ ಹಾಜಿ ನೇತೃತ್ವವನ್ನು ನೀಡಿದ್ರು. ಉದ್ಯಾವರ ಜಮಾತಿನ ಅಧೀನದಲ್ಲಿರುವಂತಹ 13 ಮೊಹಲ್ಲಾಗಳಲ್ಲೂ ಜುಮಾ ನಮಾಜ್ ನೆರವೇರಿದೆ. ಇನ್ನು ಮಂಜೇಶ್ವರದ ಇತರ ಜಮಾತ್ಗಳಲ್ಲೂ ಕೂಡ ಜುಮಾ ನಮಾಜ್ ನಡೆದಿರುವಂತಹ ಬಗ್ಗೆ ಮಾಹಿತಿಗಳು ಲಭಿಸಿವೆ.